ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದು ಕಣಮ್ಮ, ಮೊದಲೆಲ್ಲ ನಾವು 4 ಅಣೆಗೆ ಏನಾದರೂ ತಗೋಬೇಕು ಅಂತಂದ್ರೆ ಜೇಬಲ್ಲಿ 12 ಅಣೆ ಇದೆಯಾ ಅಂತ ಯೋಚನೆ ಮಾಡ್ತಿದ್ವಿ. ಯಾಕೆಂದ್ರೆ ಉಳಿದ 8 ಅಣೆನಲ್ಲಿ ಬದುಕಿನ ಬಂಡಿ ನಡಿಬೇಕಾಗ್ತಿತ್ತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆ ಮಾತು ಕೂಡ ನಮ್ದಲ್ಲ, ಯಾವುದೋ ಸಾವುಕಾರದ್ದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಹರಕ ಚಾಪಿನಲ್ಲಿ ಕಾಲು ಸಿಕ್ಕಾಕೊಡದೇ ಇರುವಾಗ ಮಲಗೋದನ್ನ ಬದುಕು ನಮ್ಗೆ ಕಲಿಸಿತ್ತು ಅಷ್ಟೇ. ಅಪ್ಪನೂ ಹಿಂಗೆ ಹೇಳ್ತಿದ್ರು ತಾತ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ. ನಿನಗೆ ಗೊತ್ತಾ ಪುಟ್ಟ, ನನಗೆ ಒಂದು ಅಂಗಿ ಕೊಡಿಸ್ಬೇಕು ಅಂದರೆ ನಮ್ಮಮ್ಮ 2 ರೂಪಾಯಿ ಚೌಕಶಿ ಮಾಡಿಕೊಂಡು 10 ಅಂಗಡಿ ಸುತ್ಕೊಂಡು ಬರ್ತಾಯಿದ್ಲು. ನಾನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಪುಟ್ಟ. ಅದಕ್ಕೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರು ಯಾರೂ ಇದನ್ನು ಅನುಭವಿಸ್ಬಾರ್ದು, ಕೇಳೋಕ್ಕಿಂತ ಮುಂಚೆನೇ ಅವರಿಗೆಲ್ಲ ಸಿಗಬೇಕು ಅಂತ ಅಂದ್ಕೊಂಡಿರೋ ನಾನು. ನೀನು ನನ್ನ ಮೊಮ್ಮಗಳೇ ಅಲ್ವಾ? ತಗೋ. ಇದೇನೋ ಆದಿ, ಕಾಲೇಜಿಂದ ಕಾರಲ್ಲಿ ಬಂದ್ಯೋ ಅಥವಾ ಓಡ್ಕೊಂಡೇ ಬಂದ್ಯೋ? ನಿಧಾನ ಕುಡಿ. ಹಸ್ವಾಗ್ತಿದ್ಯೇನೋ? ಊಟ ಬಡಿಸ್ಲಾ? ಆದಿ, ನಿಮ್ಮ ಊಟನೂ ಬೇಡ, ಉಪಚಾರನೂ ಬೇಡ. ಹೋಗಿ ಅವಳಿಗೆ ಹೊಟ್ಟೆ ತುಂಬ ಊಟ ಹಾಕಿ ಉಪಚಾರ ಮಾಡಿ. ಅವಳು ಅಂದ್ರೆ ಇನ್ಯಾರತ್ತೆ? ನನ್ನ ಬೆನ್ನಿಗೆ ಬಿದ್ದಿದ್ದಾಳಲ್ಲ ಪಿಶಾಚಿ ಲಕ್ಷ್ಮಿ, ಅವಳೆ. ಅವಳು ಮನೇಲೇ ಇಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ, ಮನೆಗೆ ವಾಪಸ್ಸು ಬಂದಿಲ್ಲ. ನೀನು ಯಾಕೆ ಅವಳು ಧ್ಯಾನ ಮಾಡ್ತಿದ್ಯಾ? ಅವಳೆಲ್ಲಿ ಹೋಗ್ತಾಳತ್ತೆ? ಇದರಲ್ಲ ನಿಮ್ಮಪ್ಪ ದ ಗ್ರೇಟ್ ಧರ್ಮರಾಜ್, ಅವಳನ್ನ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಈ ಧರ್ಮಛತ್ರಕ್ಕೆ ಇನ್ನೇನು ಬರ್ತಾರೆ ಎಲ್ಲ ಅವಳ ಸೇವೆ ಸತ್ಕಾರ ಮಾಡೋಕ್ಕೆ ರೆಡಿ ಆಗ್ಬಿಡಿ. ಆದಿ, ಏನೋ ಹೇಳ್ತಿದ್ಯಾ? ಮಾವ ಹೋಗಿ ಅವಳನ್ನ ಕರ್ಕೊಂಡು ಬಂದಿದ್ದಾರ. ಬೆಳಗ್ಗೆ ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದ್ರಲ್ಲ, ಇದಕ್ಕೇನೋ? ಅವ್ರಿಗೆ ನಾವ್ಯಾರು ಇಂಪಾರ್ಟೆಂಟ್ ಅಲ್ಲ, ಅವಳೇ ಇಂಪಾರ್ಟೆಂಟು. ಏ ಆದಿ, ಅಪ್ಪ ಹೋಗಿ ಲಕ್ಷ್ಮೀನ ಕರ್ಕೊಂಡ್ಬಂದ್ರು ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಅಪ್ಪ ಮನೆಗೂ ಬಂದಿಲ್ಲ. ಅಪ್ಪ, ನಾನು ಯಾರೋ ಹೇಳಿರೋ ಇನ್ಫಾರ್ಮೇಶನ್ ಇಟ್ಕೊಂಡು ಮಾತಾಡ್ತಿಲ್ಲ, ನಾನೇ ಕಣ್ಣಾರೆ ನೋಡಿರೋ ಕನ್ಫರ್ಮೇಶನ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅವ್ರು ನೋಡಿದ್ಯೇನೋ? ಎಲ್ಲಿ ಸಿಕ್ಕರು ನಿನಗೆ? ಆಹಾ, ಖುಷಿ ಅಲ್ವಾ ನಿನಗೆ? ಇನ್ನೆಲ್ಲಿ ಸಿಗ್ತಾರೆ? ತಾತ ಬೇತಾಳನ್ನ ಕರ್ಕೊಂಡು ಬಂದು ನನ್ನ ಕಾಲೇಜಲ್ಲಿ ನನ್ನ ಕ್ಲಾಸ್ ರೂಮ್ಗೆ ಸೇರಿಸಿದ್ದಾರೆ. ಅದು ಸೀಟ್ ರಿಜೆಕ್ಟ್ ಆಗಿದ್ದವಳನ್ನ ಇವರೇ ಇನ್ಫ್ಲೂಯೆನ್ಸ್ ಮಾಡಿ ಸೇರಿಸಿದ್ದಾರೆ. ನಂಗೆ ದುಶ್ಮನ್ ಇದಾರ ಅಂತ ಊರಲ್ಲಿ ಹುಡ್ಕೋದೇ ಬೇಕಾಗಿಲ್ಲ, ಇಲ್ಲೇ ನಮ್ಮ ಮನೇಲೇ ಇದ್ದಾರೆ. ಆ ದುಶ್ಮನ್ ನಮ್ಮ ತಾತನೇ ಆಗಿರೋದು ನನ್ನ ಕರ್ಮ. ಆದಿ, ಅಪ್ಪ ಮನೆಗೆ ಬರಲಿ ಕಣೋ, ಏನಾಗಿದೆ ಎಲ್ಲ ಗೊತ್ತಾಗುತ್ತೆ. ಬರ್ತಾರೆ, ಕಾಯ್ಕೊಂಡಿರಿ. ಅಜ್ಜಿ, ಅಕ್ಕಿ ಸೇರು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅವಳು ಬರ್ತಾ ಇದ್ದಂಗೆ ಇನ್ನೊಂದ್ಸಲ ಒದ್ದಿಸ್ಬಿಟ್ಟು ಒಳಗಡೆ ಕರ್ಕೊಳ್ಳಿ. ಮನೆ ಬಿಟ್ಟು ಹೋಗಿರೋಳು ಮತ್ತೆ ಯಾವ ಮುಖ ಇಟ್ಕೊಂಡು ವಾಪಸ್ ಬರ್ತಾಳು? ಮಾನ ಮರ್ಯಾದೆ ಇರೋರಾದ್ರೆ ವಾಪಸ್ ಬರಲ್ಲ, ಆದ್ರೆ ಅದೆಲ್ಲ ಲಕ್ಷ್ಮಿಗೆ ಇದೆಯಾ ಅನ್ನೋದೇ ನನಗೆ ಅನುಮಾನ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನನ್ನ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತಾನೆ ಹಿಂಗೆಲ್ಲ ಮಾಡ್ತಾರೆ ಅನ್ಸುತ್ತೆ. ಥು. ಏಯ್ ಆದಿ, ಇವಾಗ ಸಮಾಧಾನನ ಹಠ ಮಾಡಿ ನನಗೆಲ್ಲ ಬಟ್ಟೆ ಕೊಡ್ಸಿದ್ರಲ್ಲ? ಏನ್ ಸಮಾಧಾನನೋ ಏನೋ, ಬರೀ ಸೌಂದರ್ಯ ಸಾಧನ ಸಿಕ್ಕಿದ್ರೆ ಸಾಕ, ಸಂಪರ್ಕ ಸಾಧನ ಬೇಡವಾ? ಹಂಗಂದ್ರೆ ಏನ್ ತಾತ? ನನ್ನ ಮೊಮ್ಮಗಳು ಕಾಲೇಜಿಗೆ ಹೋದ್ಮೇಲೂ ತಾತ ಊಟ ಮಾಡಿದ್ರ, ತಾತ ಕಾಫಿ ಕುಡ್ದ ಅಂತ ಕೇಳೋಕೆ ಒಂದು ಫೋನ್ ಬೇಕು ಅಂತ. ಅಯ್ಯೋ ಶ್ರೀರಾಮಚಂದ್ರ, ನಡೀರಿ ಸುಮ್ಮನೆ ಮನೆಗೆ ನೀವು. ಯಾವ ಫೋನು ಬೇಡ, ಏನು ಬೇಡ. ಏಯ್,
ಈ ಧರ್ಮರಾಜ ಒಂದ್ಸಲ ಹೇಳಿದ್ಮೇಲೆ ಮುಗ್ದು ಹೋಯ್ತು. ಅದೇ ರೀ ನಮ್ಮ ಮಾತ ಶಾಸನ ಅಂತಾರಲ್ಲ, ಇದು ಹಂಗಾರೆ. ಹಾ ಪ್ರಸಾದು, ಅಪ್ಪರ ಅದನ್ನೆಲ್ಲ ಕಾರ್ಲಿಟ್ ಬಾ. ಆದ್ರೆ ಮಮ್ಮ ನಮಸ್ತೆ ಸರ್. ನಮಸ್ಕಾರನಪ್ಪ. ಹೇಳಿ ಸರ್, ಏನು ಬೇಕಿತ್ತು? ಒಂದು ಅರ್ಧ ಕಿಲೋ ಉಳ್ಳಾಗಡ್ಡಿ, ಒಂದು ಅರ್ಧ ಕಿಲೋ ಮೆಣಸಿನ್ಕಾಯಿ ಬೇಕಿತ್ರಿ. ಸರ್ ಅಲ್ಲಪ್ಪ, ಮೊಬೈಲ್ ಶಾಪಿಗೆ ಬಂದಿದ್ದೀವಿ, ಏನು ಬೇಕಾಗಿತ್ತು ಅಂತ ಕೇಳ್ತೀಯಲ್ಲ. ಒಂದು ಒಳ್ಳೆ ಫೋನ್ ಬೇಕಾಗಿತ್ತು ಅಷ್ಟೇ. ಸಾರಿ ಸರ್ ಸರ್ ಕೂತ್ಕೊಳ್ಳಿ ಮೇಡಮ್. ಕುತ್ಕೊಳ್ಳಮ್ಮ. ಯಾವ ರೇಂಜಲ್ಲಿ ನೋಡ್ತಿದ್ದೀರಾ ಸರ್ ಫೋನು? ಯಾವ ಬ್ರ್ಯಾಂಡು? ರೇಂಜ್ ಯಾವ್ದಾರು ಆಗಿರಲಿ, ಒಂದು ಒಳ್ಳೆ ಫೋನ್ ಕೊಡು ನೀನು ಅಷ್ಟೇ. ಅಯ್ಯೋ, ಕಾಸ್ಟ್ಲಿ ಫೋನ್ ಎಲ್ಲ ಬೇಡ. ಲಕ್ಷ್ಮಿ ಅವರ ಕಡಿಮೆ ರೇಟಿನ ಫೋನ್ ತಗೊಂಡ್ರ 6 ತಿಂಗಳಿಗೆ ನೀವು ಅವನ್ನ ಬಡದು ಎಬ್ಬಿಸ್ಬೇಕಾಕತ್ರಿ. ಏನಾಗಂದ್ರೆ ಫೋನ್ ಹ್ಯಾಂಗ್ ಆಗ್ತಾವ್ರಿ. ಓಯ್, ಈ ಹ್ಯಾಂಗಿಂಗ್ ಆಗೋ ಫೋನ್ ಯಾವುದು ಬೇಡಪ್ಪ. ಬೇಡಲ್ಲಿ ಮುಟ್ಟಕ್ಕಿಂತ ಮುಂಚೆನೇ ಆನ್ ಆಗಬೇಕು, ಆ ಥರದ್ದೊಂದು ಫೋನ್ ಕೊಡು ಅಷ್ಟೇ. ಅಯ್ಯೋ ತಾತ, ಅದೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ನೀನು ಸುಮ್ಮನಿರಮ್ಮ. ಚೌಕಸಿ ಮಾಡಕ ನೀನು ಇಲ್ಲಿ ಕರ್ಕೊಂಡ್ಬಂದಿರೋದು. ಕಾಲೇಜ್ಗೆ ಹೋಗೋ ಹುಡುಗಿ ನೀನು. ಬೇರೆಯವ್ರಲ್ಲ ಎಂತೆಂಥ ಫೋನ್ ಇಟ್ಕೊಂಡಿರ್ತಾರಲ್ಲಿ. ಯಾರು ಎಂತ ಫೋನ್ ಆದ್ರೂ ಇಟ್ಕೊಂಡಿರ್ಲಿ, ನನಗಂತೂ ಕಾಸ್ಟ್ಲಿ ಫೋನ್ ಬೇಡ. ನೀವು ಕಾಸ್ಟ್ಲಿ ಕೊಡ್ಸೋದಾದ್ರೆ ನನಗೆ ಫೋನೇ ಬೇಡ, ಬನ್ನಿ ಹೋಗೋಣ. ಆಯ್ತು ಕುತ್ಕೊಳ್ಳ ನೋಡಪ್ಪ, ಕಾಸ್ಟ್ಲಿ ಇದು ಅಲ್ಲ, ಕಡಿಮೆದು ಅಲ್ಲ, ಮಧ್ಯದ ರೇಂಜ್ ಒಂದು ಒಳ್ಳೆ ಫೋನ್ ಕೊಡು. ಇದರಲ್ಲಿ ಫೋಟೋ ಚೆನ್ನಾಗಿ ಬರುತ್ತಾ? ಸೂಪರಾಗಿ ಬರುತ್ತೆ ಸರ್. ಇದನ್ನೇ ತಗೊಳ್ಳಿ ಮೇಡಮ್, ಇವಾಗಲೇ ತೋರಿಸ್ತೀನಿ ಫೋಟೋ ಕ್ವಾಲಿಟಿನ. ನೋಡಮ್ಮ, ಇದು ನೀನು ಕೇಳಿದ ರೇಂಜಲ್ಲಿ ಇದೆ. ನಿನಗೆ ಓಕೆನಾ ಇದು? ಸರಿ ತಾತ. ತೋರ್ಸಪ್ಪ ಅದೇನಂತ. ತಗೊಳ್ಳಿ, ಅನ್ಬಾಕ್ಸ್ ಮಾಡು. ಚೆನ್ನಾಗಿದೆಯಾ? ಮೇಡಮ್ ಫೋನ್ ಕೊಡಿ. ನಿಮ್ದು ಸಾರ್ದು ಒಂದು ಫೋಟೋ ತಗೊಳ್ಳಿ. ಹಾ, ತಗೊಳ್ಳಿ. ಮೇಡಮ್ ತಾತನ ಹತ್ರ ನಿಂತ್ಕೊಳ್ಳಿ. ತಾತ, ನನ್ನ ಹೆಗಲ ಮೇಲೆ ಕೈ ಹಾಕಿ. ನೋಡಿ ಸರ್, ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ. ಹಾ, ಈಗ ಇದು ಒಳ್ಳೆ ಫೋನ್ ಅಂತ ಒಪ್ಕೋತೀನಿ ಕಣಪ್ಪ. ಚೆನ್ನಾಗಿ ಬಂದಿದೆ ಅಲ್ಲ ಸರ್? ಇದನ್ನ ವಾಲ್ಪೇಪರ್ ಮತ್ತೆ ಸ್ಕ್ರೀನ್ ಸೇವರ್ಗೆ ಹಾಕೊಡ್ತೀರಾ? ವಾಲ್ ಪೇಪರ್ಗೆ ನನ್ನ ಫೋಟೋ ಯಾಕಮ್ಮ? ಯಾವ್ದಾದ್ರು ದೇವ್ರ ಫೋಟೋ ಹಾಕೋ. ಅದನ್ನೇ ತಾತ ಮಾಡ್ತಿರೋದು, ಆದ್ರೆ ಆ ದೇವ್ರ ಪಕ್ಕ ನಾನಿದ್ದೀನಷ್ಟೇ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.